अभयप्रदायिनि पावनि पाहि मां अभयप्रदायिनि पावनि पाहि मां त्रिभुवनजननी जगन्मोहिनी 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 ಅಮ್ಮ ಜಗನ್ಮಾತೆ ಪತಿ ಪುತ್ರರು ಯುದ್ಧಕ್ಕೆ ಹೊರಟಿರು ಅವರನ್ನು ಹರಸು ತಾಯಿ. ಆಹಾ, ಪತಿ ಪುತ್ರರ ಸೌಖ್ಯವನ್ನು ಬೇಡುತ್ತಾ ದೇವಿಯು ದೇವತಾ ಪೂಜೆಯಲ್ಲಿ ನಿರತಳಾಗಿರುವಳು. ಈ ಸಮಯದಲ್ಲಿ ಕುಮಾರನು ಯುದ್ಧರಂಗದಲ್ಲಿ ಹತನಾದನೆಂಬ ವಿಚಾರವನ್ನು ಆಕೆಯೊಂದಿಗೆ ಹೇಗೆ ಹೇಳಲಿ? ಹೇಳದೆ ಹೋದರೆ ವಿಧಿಯಿಲ್ಲ. ದೇವಿ ದೇವಿ, ಇಂದು ಆ ಅರ್ಜುನನೊಡನೆ ಇದ್ದ ನಿನಗೆ ತಿಳಿಸಿ ಹೋಗಲು ಬಂದಿರುವನು ದೇವಿ. ಸ್ವಾಮಿ, ಈ ವಿಷಯವನ್ನು ನನಗೆ ತಿಳಿಸಬೇಕೆ? ಸ್ವಾಮಿ ಭಕ್ತಿಯು ಹೆತ್ತ ಕಡೆ ಹೋಗುವುದು ಹತ್ತ ಕಡೆ ಹೋಗುವುದಲ್ಲವೇ ಸ್ವಾಮಿ? ಅದಿರಲಿ, ಋಷಿಕೇತು, ನಿಮ್ಮ ಜೊತೆಯಲ್ಲಿದ್ದ ಋಷಿಕೇತು ಇಲ್ಲಿರುವನು. ದೇವಿ, ನಮ್ಮ ಕುಮಾರನನ್ನು ಯುದ್ಧರಂಗದಲ್ಲಿಯೇ ಬಿಟ್ಟು ಬಂದಿರುವೆನು. ನಮ್ಮ ಕುಮಾರನು ಇಂದು ಎಂದೆಂದಿಗೂ ಮಾಸಿ ಹೋಗದಂತಹ ಕೀರ್ತಿಯನ್ನು ಸಂಪಾದಿಸಿರುವನು ದೇವಿ. ತಂದೆಗೆ ತಕ್ಕ ಮಗವಲ್ಲವೇ ಸ್ವಾಮಿ? ಸ್ವಾಮಿ, ಋಷಿಕೇತುವಿನ ಸಾಹಸ ವರ್ಣನೆಯನ್ನು ತಿಳಿಸಿ. ದೇವಿ, ಇಂದು ಆ ಯುದ್ಧದಲ್ಲಿ ಭೀಮಾರ್ಜುನರೀರ್ವರು ನನ್ನ ಮೇಲೆ ಬಂದೆರಗಲು ನಮ್ಮ ಕುಮಾರನು ಅವರ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಿದನು. ಕೋಪಗೊಂಡ ಅರ್ಜುನನು ಅನೇಕ ಬಾಣಗಳನ್ನು ಬಿಡಲು ನಮ್ಮ ಕುಮಾರನು ಅವುಗಳನ್ನೆಲ್ಲ ತುಂಡರಿಸಿ ಸಿಂಹನಾದವನ್ನು ಮಾಡಿದನು. ಆದರೆ ಏನಾಯಿತು ಸ್ವಾಮಿ? ಈ ರೀತಿ ಕಳಹೀನವಾಗಿರಲು ನಿಮ್ಮ ಮುಖವು ಕಾರಣವೇನು ಸ್ವಾಮಿ? ದೇವಿ, ಶತ್ರು ಪಕ್ಷದವರೆಲ್ಲರೂ ನಮ್ಮ ಕುಮಾರನನ್ನು ಬಹಳವಾಗಿಯೇ ಕೊಂಡಾಡಿದರು. ಆದರೆ ನಮ್ಮ ಕುಮಾರನು ಯುದ್ಧರಂಗದಲ್ಲಿ ಅರ್ಜುನನ ಬಾಣಗಳಿಗೆ ತುತ್ತಾದನು ದೇವಿ. ಕುಮಾರ ಸ್ವಾಮಿ, ಇದೇನು ಹೀಗೆ ಹೇಳುತ್ತಿರುವಿರಿ? ದೇವಿ, ನಾವು ವೀರ ಕ್ಷತ್ರಿಯರಲ್ಲವೇ? ನಿನ್ನಂತಹ ಮಾತೆಯರು ಸಮಾಧಾನ ಮಾಡಿಕೊ. ಸಮಾಧಾನದಿಂದರು. ನಿನ್ನಂತಹ ಮಾತೆಯರು ಯುದ್ಧವೆಂಬ ಹೆಮ್ಮಾರಿಗೆ ಶೂರ ಬಾಲಕರನ್ನು ಬಲಿಕೊಟ್ಟ ನಿಮ್ಮಕ್ಕ ಭಾನುಮತಿ, ಸುಭದ್ರೆ, ಸುರಸೆಯಂತವರನ್ನು ನೋಡಿ ನೀನು ಸಮಾಧಾನ ಪಟ್ಟಿಕೋ ದೇವಿ. ಸಹಿಸಲಾರೆನೋ ಪರಾಭವ, ತಾಳಲಾರೆನೋ ಕ್ರೋಧವ, ಸಹಿಸಲಾರೆನೋ ಪರಾಭವ, ತಾಳಲಾರೆನೋ ಕ್ರೋಧವ. ಕೈಗೆ ಸಿಕ್ಕಿದ ಖಡ್ಗದಿಂದಲೇ ಸಂಹರಿಸಲು ಕೌರವರನ್ನು, ಕೈಗೆ ಸಿಕ್ಕಿದ ಖಡ್ಗದಿಂದಲೇ ಸಂಹರಿಸಲು ಕೌರವರನ್ನು, ಕೈಗೆ ಸಿಕ್ಕಿದ ತಾಳಲಾರೆನೋ ಕ್ರೋಧವ, ಕ್ರೋಧವ, ಕ್ರೋಧವ. ಅಮ್ಮ, ನಮ್ಮ
ಸಹೋದರನನ್ನು ಕೊಂದ ಆ ಅರ್ಜುನನನ್ನು ಸದೆಬೆಡೆದು ಅವನ ರಕ್ತದಿಂದ ನಮ್ಮ ತಂದೆಯ ಆತ್ಮಕ್ಕೆ ತರ್ಪಣವನ್ನು ಬಿಡುವೆನು. ಅಮ್ಮ, ಶತ್ರುಗಳೆಲ್ಲರೂ ಉಪ್ಪಿ ಮೆರೆಯುತ್ತಿರುವಾಗ ನಿಮ್ಮ ಕಣ್ಣಲ್ಲಿ ನೀರು ಸುರಿಸುತ್ತಾ ನಮ್ಮ ಜನಗಣ ನೆಮ್ಮದಿಗೆ ಭಂಗವನ್ನು ತರುವುದು ಸರಿಯೇ? ಬೇಗನೆ ನನಗೆ ಆಶೀರ್ವಾದವನ್ನು ಮಾಡು ತಾಯಿ. ಮಗನೇ, ಈಗ ಸೈರಿಸು ಮಗನೇ. ಈಗಾಗಲೇ ನಿಮ್ಮಣ್ಣನನ್ನು ಕಳೆದುಕೊಂಡು ದುಃಖದಲ್ಲಿರು. ಸ್ವಾಮಿ, ಅಮ್ಮ, ಈ ಮಗನಾದರೂ ನಮ್ಮ ಜೊತೆಯಲ್ಲೇ ಇರುವ ಹಾಗೆ. ಅಮ್ಮ, ಅಮ್ಮ, ನಮ್ಮ ಸಹೋದರನ ನಮ್ಮ ತಂದೆಗೆ ಬೆಂಗಾವಲ ಯುದ್ಧ ಭೂಮಿಯಲ್ಲಿ ನಮ್ಮ ತಂದೆಗೆ ಬೆಂಗಾವಲಾಗಿ ನಿಂತು ಯುದ್ಧ ಮಾಡುವ ಯೋಗ್ಯತೆಯು ನನಗೆ ಬೇಡವೇ? ನಮ್ಮ ಸಹೋದರನ ಹೆಚ್ಚು, ನಾನು ಕಡಿಮೆ. ಯುದ್ಧ ಭೂಮಿಯ ರಕ್ತದ ಕೆಂದೂಳಿಯಲ್ಲಿ ನಾನು ರಕ್ತದ ಸಮರ್ಪಿಸಬೇಡವೇ? ಸಹೋದರನ ಹೆಚ್ಚು, ನಾನು ಕಡಿಮೆಯೇ? ಬೇಗನೆ ಆಶೀರ್ವಾದ ಮಾಡುತ್ತಾಯಿ. ಕುಮಾರ, ನೀನು ಪರಮ ಸಾಹಸಿ ಎಂದು ಈ ಲೋಕವೇ ತಿಳಿದಿರುವುದು. ಆದರೆ ನೀನು ಯುದ್ಧಕ್ಕೆ ಹೋದರೆ ನಿಮ್ಮ ತಾಯಿಯನ್ನು ಸಮಾಧಾನ ಪಡಿಸುವರು ಯಾರು ಕಂದ? ಕುಮಾರ, ನಾನು ಯುದ್ಧಕ್ಕೆ ಹೊರಡುವೆನು. ನಾನು ಎಂದೂ ಸಹ ಧರ್ಮವನ್ನು ಬಿಟ್ಟು ನಡೆದವನಲ್ಲ. ನೀನು ಸಹ ಎಂದೂ ಧರ್ಮವನ್ನು ಬಿಟ್ಟು ನಡೆಯಬೇಡ. ಆ ಪರಮಾತ್ಮನು ನಿನ್ನನ್ನು ಕಾಪಾಡುವನು ಕಂದ. ದೇವಿ, ನನ್ನ ಹೃದಯದ ರಕ್ತವು ಕಂಪಿಸುತ್ತಿರುವುದು. ನಮ್ಮ ಕುಮಾರನನ್ನು ಕೊಂದ ಅರ್ಜುನನನ್ನು ಕದಬಡದು ಬರುವನು ದೇವಿ. ಹಾಗೆ ಆಗಲಿ. ಪಾವನ ಸುತಂ ಕದಯಂಗೊಳ್ವೆ, ಪಾವನ ಸುತಂ ಕದಯಂಗೊಳ್ವೆ, ಮಹೇಂದ್ರ ಕುವರಂ ಮೆಚ್ಚಿಸಿ ಕೈಯಲ್ಲಿ ಗೋಂಡೀವ ಬಿಲ್ಲಂ ಪಿಡಿಯೇ, ಕೃಷ್ಣ ಚಕ್ರ ಪಿಡಿದು ಸದ ಬಡದು ಬರವೆ ಅವರನ್ ಸಮರದೋ. ಆರೋಗುತ್ತೆ ಸರ್, ಅದಕ್ಕೆ ಕೇಳಿದ್ದು. ಇದು ಆರೋಗ್ಯ. ಸ್ವಾಮಿ, ಆ ದೇವಿಯು ಸದಾ ನಿಮ್ಮ ಹಿಂದೆ ಇರಲಿ. ಸ್ವಾಮಿ, ದೇವಿ ಅಂಬ ಜಗದೀಶ್ವರಿ, ದೇವಿ ಅಂಬ ಜಗದೀಶ್ವರಿ, ಕರುಣಾಕರಿ ಶಂಕರಿ, ಪಾವನ ಸುತಂ ಕದಯಂಗೊಳ್ವೆ,
ಎಲ್ಲಿ ಗೋಂಡೀವ ಬಿಲ್ಲಂಪಿಡಿಯೇ ಕೃಷ್ಣ ಚಕ್ರ ಬಿಡಿದು ಸದ ಬಡದು ಬರವೆ ಅವರ ಸಮರದೋ